ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಇಂದ್ರೋಜಿರಾವ್ ಆಟೋ ಯೂಟ್ಯೂಬ್ ಚಾನಲ್ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ನಾನಿವಾಗ ಶಿವಮೊಗ್ಗದ ಹೊಸ ಮನೆ ಏರಿಯಾಕ್ಕೆ ಬಂದಿದ್ದೀನಿ. ಇಲ್ಲಿ ಮಾಣಿಕ್ಯ ಅಸೋಸಿಯೇಟ್ ಅಂತೇಳಿ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ಹರೀಶ್ ಅನ್ನೋರು. ಇವ್ರ ಬಗ್ಗೆ ನಿಮಗೆ ವಿವರ ತಿಳಿಸೋಣ ಅಂತ ಬಂದಿದ್ದೀನಿ. ಕಾರಣ ಯಾಕಂದರೆ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿದೆ ಮಾಣಿಕ್ಯ ಅಸೋಸಿಯೇಟ್ಸ್ ಅಂತೇಳಿದು. ಎಲ್ಲ ರೀತಿಯ ವಾಹನಗಳಿಗೆ ಇವರು ಇನ್ಶೂರೆನ್ಸ್ ಹಾಕಿ ಕೊಡ್ತಾರೆ. ಮತ್ತು ನಿಮ್ಮ ವಾಹನ ಟ್ರಾನ್ಸ್ಫರ್ ಮಾಡಿಕೊಡೋದು ಅಥವಾ ಟ್ಯಾಕ್ಸ್ ಕಟ್ಟೋಂಥದ್ದು ಯಾವುದೇ ಥರದ ಆರ್ ಟಿ ಒ ಸಂಬಂಧಪಟ್ಟ ಕೆಲಸಗಳಿದ್ದರೆ ನೀವು ಇಲ್ಲಿ ಬಂದು ಇವ್ರನ್ನ ಭೇಟಿ ಮಾಡಿದ್ರೆ ಇವ್ರಿಗೆ ಎಲ್ಲ ರೀತಿಯ ಒಂದು ಹೆಲ್ಪ್ನ ನಿಮಗೆ ಸಹಾಯನ ಮಾಡಿಕೊಡ್ತಾರೆ. ವೀಕ್ಷಕರೇ, ಬನ್ನಿ, ಮಾಲೀಕರಾದ ಹರೀಶ್ ಅವರಿದ್ದಾರೆ, ಅವ್ರನ್ನ ಭೇಟಿ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಇದ್ರ ಬಗ್ಗೆ ತುಂಬ ಮಾಣಿಕ್ಯ ಅಸೋಸಿಯೇಟ್ ಬಗ್ಗೆ ತುಂಬ ಕೇಳಿದ್ದೀನಿ. ಭಾಳ ಜನಗಳು ಒಳ್ಳೆ ಅಪಿನಿಯನ್ ಕೊಟ್ಟಿದ್ದಾರೆ ಹೇಗೆ ಅಂತೇಳಿ. ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ವಾಹನ ಸವಾರರಿಗೆ? ಇದು ಎಸ್ಪೆಷಲಿ ಇಲ್ಲಿ ನಮ್ಮಲ್ಲಿ ಮಾಣಿಕ್ಯ ಅಸೋಸಿಯೇಟ್ಸ್ ಆ್ಯಂಡ್ ಮೋಟರ್ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳಿ ಸುಮಾರು ಒಂದು 5-6 ವರ್ಷದಿಂದ ನಾವು ನಡೆಸ್ತಾ ಬಂದಿದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಒಂದು ಪತ್ರಿಕೆ ಕೂಡ ನಮ್ದು ಇದೆ. ಇದು ಎಲ್ಲದರ ಜೊತೆಯಲ್ಲಿ ಇಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಅವರಿಗೆ ಸಾಮಾನ್ಯವಾಗಿ ಒಳ್ಳೆ ರೀತಿಯಲ್ಲಿ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಸರಿ ಸಿಗ್ತಾ ಇತ್ತು. ಅದು ತುಂಬ ಕಾಸ್ಟ್ಲಿಯಲ್ಲಿ ತಗೊಳ್ತಾ ಇದ್ರು. 7,000, 6,000, 8,000. ಹೌದು ಸರ್, ನಾನು ಕೇಳಲ್ಪಟ್ಟಿದ್ದೀನಿ. ನಂದು ವಾಹನಕ್ಕೆ ನಾನು ಬೇರೆ ಕಡೆ ಹಾಕ್ತಿದ್ದೀನಿ. ನನಗೆ 2,000-2,500 ರೂಪಾಯಿ ನಿಮ್ಮ ಹತ್ರ ಬಂದಾಗ ಉಳಿತಾಯ ಆಗಿದ್ದು ನನ್ನ ಗಮನಕ್ಕೆ ಬಂತು. ಮತ್ತು ತುಂಬ ಜನ ಸ್ನೇಹಿತರು ಕೇಳಿ ಅವರು ಕೂಡ ಅದೇ ರೀತಿ ಹೇಳ್ಯಾರೆ. ನೀವು ಅದ್ರ ಬಗ್ಗೆ ವಿವರ ಹೇಳಿ ಸರ್. ಈಗ ನಾವು ಆಟೋ ರಿಕ್ಷಾದವರಿಗೆ ಸ್ವಲ್ಪ ತೊಂದರೆ ಕೂಡ ಇರುತ್ತೆ, ಕಷ್ಟ ಕೂಡ ಇರುತ್ತೆ. ನಾನು ಆ್ಯಕ್ಚುಲಿ ಹಿಂದೆ ಎಲ್ಲ ಆಟೋ ರಿಕ್ಷಾಗಳನ್ನೆಲ್ಲ ಓಡಿಸಿರೋಂಥ ಒಂದು ಒಳ್ಳೆಯ ಅನುಭವ ಕೂಡ ನನಗಿದೆ. ಅವರಿಗೆ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಸಹಾಯ ಮಾಡಬೇಕು ಅಂತಂದರೆ ಯಾವುದೇ ಏನು ಕೈಯಿಂದ ಹಾಕಿ ಮಾಡಿಕೊಡೋದಿಲ್ಲ. ಇದ್ದಿದ್ರಲ್ಲೇ ಒಂದು ಸ್ವಲ್ಪ ಕಡಿಮೆ ಮಾಡಿ ಕೊಡಬೇಕು. ತುಂಬ ರೀಸನಬಲ್, ಎಲ್ಲರಿಗಿಂತ ಕಡಿಮೆ ರೀಸನಬಲ್ಲು. ನೇರವಾಗಿ ಬೆಂಗಳೂರು MD ಅವರಿಂದ ನೇರವಾಗಿ ಮಾತಾಡಿ ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಏನು ವಾಹನ ಇನ್ಶೂರೆನ್ಸ್ಗಳಲ್ಲಿ ಏನಿದೆ ಆ ಇನ್ಶೂರೆನ್ಸಲ್ಲಿ ಎಷ್ಟು ಬಗ್ಗೆ ರಿಯಾಯಿತಿ ಕೊಡಬೇಕು, ಅದರಲ್ಲಿ ಎಷ್ಟೋ ಕಡೆ ಇನ್ಶೂರೆನ್ಸ್ ಹಾಕಿಸ್ಕೊಳ್ತಾರೆ, ಅದರೊಳಗಡೆ ಏನಿದೆ ಏನಿಲ್ಲ ಅನ್ನೋದು ಅವರಿಗೇನು ಗೊತ್ತಿರೋದಿಲ್ಲ. ಹಣ ಕೊಡ್ತಾರೆ ಮತ್ತು ಇನ್ಶೂರೆನ್ಸ್ ಹಾಕ್ಸ್ಕೊಂಡು ಹೋಗ್ತಾರೆ. ನಾಳೆ ದಿನ ಏನಾದ್ರು ಆಕ್ಸಿಡೆಂಟು, ಕ್ಲೈಮು ಈ ಥರ ಎಲ್ಲ ಬಂದಾಗ ಪರಿಸ್ಥಿತಿಯಲ್ಲಿ ಅವರಿಗೆ ಸಾಮಾನ್ಯವಾಗಿ ಅವರಿಗೆ ಸಮಾಧಾನದಲ್ಲಿ ಅವ್ರಿಗೆ ಯಾವುದೇ ಥರದ್ದು ಸಪೋರ್ಟ್ ಮಾಡೋದಿಲ್ಲ ಆ ಜನಗಳು. ಅದರಲ್ಲಿ ನಾವೀಗ ಅವರಿಗೆ ಪೂರ್ತಿ ಸಪೋರ್ಟಾಗಿ ನಿಂತಿದ್ದೀವಿ. ಅವ್ರಿಗೆ ಬೆನ್ನಿಗೆ ನಾವು ನಿಂತಿದ್ದೀವಿ. ಯಾವುದೇ ಒಂದು ಇನ್ಶೂರೆನ್ಸ್ ನಾವು ಕೊಟ್ಟರೂ ಕೂಡ ಅವ್ರ ಕ್ಲೈಮ್ ಸಮಯದಲ್ಲಿ ಸಹನೆಯಿಂದ ಅವರಿಗೆ ಪೂರ್ತಿ ಡಾಕ್ಯುಮೆಂಟ್ಸ್ಗಳನ್ನು ತರಿಸಿ ಕ್ಲೈಮ್ ರಿಜಿಸ್ಟರ್ ಮಾಡಿ ಅವರ ಖಾತೆಗೆ ಹಣ ಬರೋ ತನಕನೂ ಅವ್ರ ಜೊತೆಯಲ್ಲಿ ನಾವಿದ್ದು ನಮ್ಮಲ್ಲಿ ಪಾಲಿಸಿ ತೊಗೊಂಡಿದ್ದಕ್ಕೆ ಇದನ್ನು ನಮ್ಮಲ್ಲಿ ಪಾಲಿಸಿ ತೊಗೊಂಡು ಸದುಪಯೋಗ ಸಾಕಷ್ಟು ಜನಗಳು ಮಾಡ್ಕೊಂಡಿದ್ದಾರೆ. ಶಿವಮೊಗ್ಗ ತಾಲೂಕಿನಿಂದ ನನಗೆ ಫೋನ್ ಬರ್ತಾ ಇದೆ. ನಾನು ಹೇಳೋದಿಷ್ಟೇ, ಎಲ್ಲೋ ಹೋಗಬೇಡಿ, ಗುರುತು ಪರಿಚಯ ಇರೋ ಜಾಗದಲ್ಲಿ ಹೋಗಿ. ಯಾಕಂದರೆ ಈಗೆಲ್ಲ ತುಂಬ ಕಡೆ ಫೇಕ್ ಇನ್ಶೂರೆನ್ಸ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅವ್ರು ಯಾರೇ ನಿಮ್ಗೊಂದು ಇನ್ಶೂರೆನ್ಸ್ ಕೊಟ್ಟರು ಕೂಡ ನಾಳೆ ದಿವಸ ಇನ್ಶೂರೆನ್ಸ್ ಕ್ಲೈಮಿಗೆ ಅಂತ ಹೋದಾಗ ಅವರು ಸಾಮಾನ್ಯವಾಗಿ ನಿಮ್ಮ ಕೈಗೆ ಸಿಗದಲ್ಲೇ ಕೂಡ ಇರಬಹುದು. ಆದರೆ ಇಲ್ಲಿ ನಮ್ಮಲ್ಲಿ ಒಂದು ಆಫೀಸ್ ಅಂತ ಇದೆ, ರೆಕಗ್ನೈಸ್ಡ್ ಪರ್ಸನ್ ಆಗಿದ್ದೀವಿ. ಸಾಕಷ್ಟು ಎಲ್ಲ ಜನರಿಗೂ ನಾವು ತಿಳ್ಕೊಂಡಿದ್ದೀವಿ. ಅವರು ಈ ಕಡೆ ಬಂದಾಗ ಅವರನ್ನು ನಾವು ಕ್ಲೈಮಿಗೋಸ್ಕರ ಎಲ್ಲ ಸಹಾಯ ಮಾಡ್ತೀವಿ. ನಮ್ಮಲ್ಲಿ ಬನ್ನಿ, ಇನ್ಶೂರೆನ್ಸ್ಗಳನ್ನು ಹಾಕ್ಸ್ಕೊಳ್ಳಿ. FC ಏನಾದ್ರು ಇದ್ರೂ ಕೂಡ FC ಎಲ್ಲ ಇದ್ರೂ ಕೂಡ ನಮ್ಮಲ್ಲಿ ಬನ್ನಿ. ಯಾವುದೇ ಥರದ ಸಹಾಯ ಆದರೂ ಕೂಡ ನಾವು ಮಾಡಿಕೊಡ್ತೀವಿ. ಧನ್ಯವಾದಗಳು. ಓಕೆ ಸರ್, ನಮಸ್ತೆ ಸರ್. ತುಂಬ ವಿವರವಾಗಿ ನಮ್ಮ ಜನಗಳಿಗೆ ನೀವು ನಿಮ್ಮಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳನ್ನ ಹೇಳಿದ್ದೀರಾ. ಖಂಡಿತವಾಗಿ ಇದು ಉಪಯೋಗನ ಎಲ್ಲರೂ ಆಟೋರು, ಚಾಲಕರು ಮತ್ತು ಸಾರ್ವಜನಿಕರು ಪಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಾಗ ನೀವು ಬಂದಿಲ್ಲಿ ಮಾಣಿಕ್ಯ ಅಸೋಸಿಯೇಟ್ಗೆ ಭೇಟಿಯಾಗಿ ಅಂತ ಕೇಳ್ಕೊಳ್ತೀನಿ. ಓಕೆ, ನಮಸ್ಕಾರ. ನಮಸ್ಕಾರ.